ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಆರಂಭಕ್ಕೂ ಮೊದಲಿನಿಂದಲೂ ಪಾಕಿಸ್ತಾನದ ಜೊತೆ ಆಡಬೇಕಿತ್ತೋ ಬೇಡವೋ ಎಂಬ ವಿಚಾರದಲ್ಲಿ ತೀವ್ರ ಚರ್ಚೆಗಳು ನಡೆದಿವೆ. ಹಾಗೂ ಹೀಗೂ ಬಿಸಿ ಚರ್ಚೆಗಳು ಮುಂದುವರಿತಿರುವಾಗಲೇ ಕಳೆದ ಭಾನುವಾರ ಭಾರತ ಪಾಕಿಸ್ತಾನ ಮೈದಾನಕ್ಕೆ ಇಳಿದೇ ಬಿಟ್ಟಿತ್ತು. ಅಲ್ಲಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಸೋಲಿಸಿದ ಭಾರತ ತಂಡದ ಸುದ್ದಿಗಿಂತ ಹೆಚ್ಚು ಟ್ರೋಲ್ ಆಗಿದ್ದು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಹ್ಯಾಂಡ್ಶೇಕ್ ವಿಚಾರ. ಟಾಸ್ ಹಾಕಿದಾಗ ಗೆದ್ದು ಬೀಗಿದಾಗ ಕ್ರೀಡಾಂಗಣದಲ್ಲಿ ಆಟ ಆಡುವಾಗ ಪಾಕಿಸ್ತಾನದ ಆಟಗಾರರ ಮುಖವನ್ನು ನೋಡದೆ ತೀವ್ರ ಹಿಂಸೆಗೆ ಗುರಿ ಮಾಡಿದ ಭಾರತ ತಂಡದ ಆಟಗಾರರು ಪಂದ್ಯ ಗೆದ್ದು ಪೆವಿಲಿಯನ್ ಸೇರಿದಾಗಲೂ ಕೈಕುಲುಕದೆ ಡ್ರೆಸ್ಸಿಂಗ್ ರೂಮ್ ಬಂದ್ ಮಾಡುವ ಮೂಲಕ ಪಾಕಿಸ್ತಾನದ ಮಾನ ಮರ್ಯಾದೆ ತೆಗೆದರು. ಈ ವಿಚಾರ ಹಸಿಯಾಗಿರುವಾಗಲೇ ನಿನ್ನೆ ನಡೆದ ಪಂದ್ಯದಲ್ಲಿ ಮತ್ತೆ ಕಪಾಳ ಮೋಕ್ಷ ಮಾಡುವಲ್ಲಿ ಭಾರತೀಯ ಆಟಗಾರರು ಯಶಸ್ವಿಯಾಗಿದ್ದಾರೆ. ಏಷ್ಯಾ ಕಪ್ ಸೂಪರ್ 4 ಪಂದ್ಯದಲ್ಲಿ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಭಾರತ 6 ವಿಕೆಟ್ ಗೆಲುವು ದಾಖಲಿಸಿದೆ. ಟೂರ್ನಿಯಲ್ಲಿ ಸತತ 2ನೇ ಗೆಲುವು ದಾಖಲಿಸಿದ ಭಾರತ ತನ್ನನ್ನು ಅನಗತ್ಯವಾಗಿ ಕೆಣಕಿದ ಪಾಕಿಸ್ತಾನಕ್ಕೆ ಮರೆಯಲಾರದ ಪೆಟ್ಟು ನೀಡುವಲ್ಲಿ ಯಶಸ್ಸು ಕಾಣಿತು. ನಿನ್ನೆ ನಡೆದ ಪಂದ್ಯದಲ್ಲಿ ಪಾಕ್ 5 ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿದ್ರೆ ಭಾರತ 4 ವಿಕೆಟ್ ಕಳೆದುಕೊಂಡು ಇನ್ನು 7 ಬಾಲ್ ಉಳಿದಿರುವಾಗಲೇ 174 ರನ್ ಗಳಿಸುವ ಮೂಲಕ ಪಾಕಿಸ್ತಾನಕ್ಕೆ 2ನೇ ಕಪಾಲ ಮೋಕ್ಷ ಮಾಡಿತು. ವಿಶ್ವಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಪರಾಕ್ರಮ ಮುಂದುವರೆದಿದೆ. ಗುಂಪು ಹಂತದ ಪಂದ್ಯದಲ್ಲಿ ಬದ್ಧ ವೈರಿಯನ್ನ ಹೊಸಕಿ ಹಾಕಿದ ಟೀಂ ಇಂಡಿಯಾ ಭಾನುವಾರ ನಡೆದ ಸೂಪರ್ ಪಂದ್ಯದಲ್ಲೂ ಎದುರಾಳಿಯನ್ನ ಚೆಂಡಾಡಿತು. ಆ ಮೂಲಕ ಟೂರ್ನಿಯಲ್ಲಿ ಅಜೇಯ ಓಟ ಮುಂದುವರೆಸಿತು. ಕಳೆದ ಪಂದ್ಯದಲ್ಲಿ ನಡೆದ ಕೆಲ ಘಟನೆಗಳಿಂದಾಗಿ ಈ ಪಂದ್ಯದ ಬಗ್ಗೆ ಕುತೂಹಲ ಹೆಚ್ಚಾಗಿತ್ತು. ನಿರೀಕ್ಷೆಯಂತೆಯೇ ಟಾಸ್ ವೇಳೆ ಪಾಕ್ ನಾಯಕನ ಜೊತೆ ಹ್ಯಾಂಡ್ಶೇಕ್ ಮಾಡಿದ ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದ ಬಳಿಕ ಮೊದಲು ಫೀಲ್ಡಿಂಗ್ ಮಾಡೋದಾಗಿ ತಿಳಿಸಿದ್ರು. ಪರಿಣಾಮ ಪಾಕ್ ಉತ್ತಮ ಆರಂಭ ಪಡಿತು. ಆದರೆ ಶಿವಂ ದುಣಿ 2 ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿ ತಂಡ ಪುಟಿದೇಳಲು ನೆರವಾದ್ರು. ಆರಂಭಿಕ ಇರ್ಫಾನ್ ಅರ್ಧಶತಕ ಹೊರತುಪಡಿಸಿದ್ರೆ ಉಳಿದವರಿಂದ ದೊಡ್ಡ ಸ್ಕೋರ್ ಮೂಡಿ ಬರಲಿಲ್ಲ. ಸ್ಪರ್ಧಾತ್ಮಕ ಮೊತ್ತ ಬೆನ್ನತ್ತಲು ಇಳಿದ ಭಾರತಕ್ಕೆ ಅಭಿಷೇಕ್ ಹಾಗೂ ಗಿಲ್ ಭರ್ಜರಿ ಆರಂಭ ಒದಗಿಸಿದ್ರು. ಮೊದಲ ಎಸೆತವನ್ನೇ ಸಿಕ್ಸರ್ ಗೆಟ್ಟಿದ ಅಭಿಷೇಕ್ ಭಾರತ ಉದ್ದೇಶ ಸ್ಪಷ್ಟಪಡಿಸಿದ್ರು. ಅಭಿಷೇಕ್ 19 ಎಸೆತದಲ್ಲಿ 74 ರನ್ ಗಳಿಸಿದ್ರೆ ಗಿಚ್ 28 ಎಸೆತದಲ್ಲಿ 47 ರನ್ ಗಳಿಸಿ ತಂಡವನ್ನ ಜಯದತ್ತ ಕೊಂಡೊಯ್ದರು. ಇನ್ನು ಮುಖ್ಯವಾಗಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಶೂನ್ಯಕ್ಕೆ ಔಟ್ ಆಗಿದ್ದು ಈ ಪಂದ್ಯದ ವಿಶೇಷ. ಕಳೆದ ವಾರ ಭಾರತೀಯ ಆಟಗಾರರಿಂದ ಕ್ರಿಕೆಟ್ ಮೈದಾನದಲ್ಲಿ ಭಾರೀ ಅಪಮಾನಕ್ಕೊಳಗಾಗಿದ್ದ ಪಾಕಿಸ್ತಾನದ ಆಟಗಾರರು ಈ ಬಾರಿ ಮೈದಾನದಲ್ಲಿಯೇ ಉದ್ದಟತನ ಮೆರೆದಿದ್ದಾರೆ. ಪಾಕಿಸ್ತಾನದ ಬ್ಯಾಟ್ಸ್ಮನ್ ಫರ್ಹಾನ್ ಅರ್ಧಶತಕ ಗಳಿಸಿದ ನಂತರ ತಮ್ಮ ಬ್ಯಾಟ್ ಮೂಲಕ AK-47 ಗನ್ ಶಾಟ್ ರೀತಿ ಸಂಭ್ರಮಿಸಿದ್ರು. ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಫರ್ಹಾನ್ ಉದ್ದಟತನಕ್ಕೆ ತಿರುಗೇಟು ನೀಡಿರುವ ಭಾರತೀಯ ಆಟಗಾರರು ಗೆದ್ದ ನಂತರ S-4 ಯುದ್ಧ ವಿಮಾನದ ಚಿಹ್ನೆ ತೋರುವ ಮೂಲಕ ಮತ್ತೆ ಕಪಾಲ ಮೋಕ್ಷ ಮಾಡಿದ್ರು. ಭಾರತ ತಂಡ ಗುಂಪು ಹಂತದ ಪಂದ್ಯದಲ್ಲಿ ಪಾಕಿಸ್ತಾನ ಆಟಗಾರರಿಗೆ ಹಸ್ತಲಾಘವ ನೀಡಿರಲಿಲ್ಲ. ಟಾಸ್ ಹಾಗೂ ಪಂದ್ಯದ ಬಳಿಕ ಪಾಕ್ ಆಟಗಾರರನ್ನ ಭಾರತೀಯರು ಕಡೆಗಣಿಸಿದ್ರು. ಅಲ್ಲದೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗಾ ಕೈ ಕುಲುಕಲಿಲ್ಲ. ಅವರನ್ನ ಕಣ್ಣೆತ್ತಿಯೂ ನೋಡದೆ ತಮ್ಮ ಪಾಡಿಗೆ ತಾವು ಹೊರ ನಡೆದ್ರು. ಟಾಸ್ ವೇಳೆ ಉಭಯ ತಂಡಗಳ ಆಟಗಾರರ ಜೊತೆ ಮ್ಯಾಚ್ ರೆಫ್ರಿ ಕೈ ಕುಲುಕೋದು ವಾಡಿಕೆ. ಆದರೆ ಭಾನುವಾರ ಟಾಸ್ ಗೆದ್ದ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಮತ್ತು ರೆಫ್ರಿ ಹ್ಯಾಂಡ್ ಫೈಕ್ರಾಫ್ಟ್ ಕೈ ಕುಲುಕಿದ್ರು. ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗಾ ಹಾಗೂ ಫೈಕ್ರಾಟ್ ಕೈ ಕುಲುಕದೆ ಸುಮ್ಮನಿದ್ರು. ಕಳೆದ ವಾರ ಗುಂಪು ಹಂತದ ಪಂದ್ಯದ ವೇಳೆ ಭಾರತೀಯ ಆಟಗಾರರು ಕೈ ಕುಲುಕದಿರಲು ಫೈಕ್ರಾಫ್ಟ್ ಕಾರಣ ಅಂತ ಪಾಕ್ ದೂರಿತ್ತು. ಅಲ್ಲದೆ 2 ಬಾರಿ ಅವರ ವಿರುದ್ಧ ICCಗೂ ದೂರು ನೀಡಿತ್ತು ಎಂದು ಕೈ ಕುಲುಕದೆ ಪಾಕ್ ತಂಡದ ನಾಯಕ ಉದ್ದಟತನ ಮೆರೆದ್ರು. ಒಟ್ನಲ್ಲಿ ಪಾಕಿಸ್ತಾನ ಮಾತ್ರವಲ್ಲ, ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರು ಪದೇ ಪದೇ ಮಣ್ಣುಮುಕ್ತಿದ್ರು. ಅವರು ಮಾತ್ರ ತಮ್ಮ ಚಾಳಿ ಬಿಡ್ತಿಲ್ಲ. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಉಗ್ರರ ಅಡಗುತಾಣಗಳನ್ನು ಭಾರತ ಧ್ವಂಸ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಿದ್ರೆ, ಭಾರತೀಯ ತಂಡ ಮೈದಾನದಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ತಕ್ಕ ಉತ್ತರ ನೀಡುತ್ತಿದ್ದಾರೆ. ಇಷ್ಟೆಲ್ಲ ನಡೆದ್ರೂ ಏನು ನಡೆದೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವ ಪಾಕಿಸ್ತಾನಕ್ಕೆ ಇನ್ನೆಷ್ಟು ಬಾರಿ ಅವಮಾನ ಆಗಬೇಕೋ ಆ ದೇವರೇ ಬಲ್ಲ.